Kısa. ತೆಗೆದು ಅಲ್ಲೇ ಬಾಳೆಲೆ ಐತೆ ನೋಡ್ರಿ, ಅದರಲ್ಲೇ ತೆಗೆದು ಹೊರಗೆ ಹಾಕ್ರಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಚಿನ್ನಿ ನಿನ್ನೆ ಹೋದ್ಲು. ಚಿನ್ನಿ ಟ್ರೈನು 5 ಗಂಟೆಗೆ ಹೋಯ್ತಂತೆ. 5:15 ಅವಳು ಹಾಸ್ಟೆಲಲ್ಲಿ ಇದ್ಲು. ಅವಳ ಫ್ರೆಂಡ್ ಒಬ್ಬಳು ಹಾಸನದಿಂದ ಹತ್ತಿದ್ಲು. ಅವಳು ಇವಳು ಇಬ್ಬರು ಸೇರಿಸಿ ಹಾಸ್ಟೆಲಿಗೆ ಹೋದ್ರಂತೆ. ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳಿದು ತುಂಬ ದೂರ ನಡಿಬೇಕಂತೆ. ಅದಕ್ಕೆ ಏನಾದರೂ ಒಯ್ಯಿ ಅಂದರೆ ಏನು ಬೇಡ ಅಂತ ಹೇಳ್ತಾಳೆ. ಒಂದೊಂದ್ಸಲ ಯಾರಾದರೂ ಹೆಲ್ಪ್ ಮಾಡ್ತಾರಂತೆ, ಒಂದೊಂದ್ಸಲ ಯಾರು ಹೆಲ್ಪ್ ಮಾಡೋದೇ ಇಲ್ಲಂತೆ. ಲಿಫ್ಟಲ್ಲಿ ಹೋಗೋಣ ಅಂದರೆ ಲಿಫ್ಟು ಫುಲ್ ಇರುತ್ತಂತೆ. ಹಂಗಂತ ಹೇಳ್ತಾ ಇದ್ಲು ನಿನ್ನೆ ಮನೆಗೆ ಬಂದಮೇಲೆ ಮನೆ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಸಿಂಬನಿಗೂ ಬೇರೆ ಹುಷಾರಿಲ್ವ. ನಿನ್ನೆ ಸಿಂಬನಿಗೆ ಡ್ರಿಪ್ ಹಾಕಿದ್ದೆ ನೋಡಿ. ಅದೇನಾಯಿತು ಅಂದರೆ ಡಾಕ್ಟ್ರು ಪಾಪ ಒಂದು ಆಪ್ರೇಷನ್ ಇತ್ತಂತ ಅವರಿಗೆ, ನಾಯಿದು. ಹಾಗಾಗಿ ಅವರು ಪಾಪ ಸುಸ್ತಾಗಿ ಬಂದಿದ್ದರು. ಆಮೇಲೆ ನಾವು ಒಂದು ಡ್ರಿಪ್ ಚೇಂಜ್ ಮಾಡೋ ತನಕ ಇದ್ದರು. ಆಮೇಲೆ ಇಂಜೆಕ್ಷನ್ ಎಲ್ಲ ಕೊಟ್ಟರು. ಡ್ರಿಪ್ ಹಾಕಿ ಡಾಕ್ಟ್ರೆ ನಾವು ತೆಗಿತೀವಿ ಅಂತ ಹೇಳಿದ್ವಿ. ನಾವು ಈಗ ಅರ್ಧ ಡಾಕ್ಟ್ರ್ ಆಗಿಬಿಟ್ಟಿದ್ವಿ. ಡ್ರಿಪ್ ಬಾಟ್ಲು ಚೇಂಜ್ ಮಾಡೋದು ಅದೆಲ್ಲ ನಾನೇ ನಾಚಿನೇ ಮಾಡ್ತಾಯಿದ್ವಿ. ಒಂದೊಂದ್ಸಲ ಡಾಕ್ಟ್ರಿಗೆ ಎಲ್ಲರೂ ಎಮರ್ಜೆನ್ಸಿ ಫೋನ್ ಬಂದಾಗ ಹೋಗ್ತಿದ್ರಾ, ಆವಾಗ ಮಾಡ್ಕೊಳ್ಳಿ ಅಂತ ಹೇಳಿರೋರು, ಮಾಡ್ತಿದ್ವಿ. ಆಮೇಲೆ ಅವ್ರು ಬಂದು ಎಲ್ಲ ನೋಡ್ತಿದ್ರು. ನಿನ್ನೆ ಈಗ ಕಲಿಸಿದ್ದಾರೆ, ಚಿನ್ನಿ ಕಲಿಸಿದ್ರು ಇದನ್ನು ಸೂಜಿ ತೆಗಿಯೋದು ಎಲ್ಲ. ನಾನು ನೋಡ್ಕೊತಾ ಇದ್ದೆಲ್ಲ, ನನಗೂ ಹೇಳ್ಕೊಟ್ಟು ಮಾಡಿ ಹೋದರು. ಪಾಪ ಅವ್ರ ಮಗಳಿಗೂ ಹುಷಾರಿಲ್ಲ, ಥಂಡಿ ಆಗಿತ್ತಂತೆ. ಪಾಪ ಅವಳನ್ನೂ ಕರ್ಕೊಂಡು ಬಂದಿದ್ದರು. ಅವಳು ಮತ್ತೊಂದು ರಗಳೆ ಏನು ಮಾಡಲಿಲ್ಲ ಪಾಪ. ಅವಳು ಸುಮ್ಮನೆ ಇದ್ಲು. ಆಮೇಲೆ ನಾವೇ ಹೋಗಿ ಅಂದೆ, ತುಂಬ ಚಳಿ ಬೇರೆ ಇತ್ತು. ಆ ಹುಡುಗಿಗೆ ಎಷ್ಟು ಒಳಗೆ ಕೂರು ಅಂದರೂ ಕೂರ್ತಿರ್ಲಿಲ್ಲ. ಆಮೇಲೆ ನಾವೇ ಸರ್ ಹೋಗಿ ನಾವು ಮಾಡ್ತೀವಿ ಅಂದ್ವಿ. ಅದೇನಾಯಿತು ಅಂದರೆ ನಮ್ಮನೆಯವ್ರು ಬಿಟ್ಟು ಕಾರ್ ಹೊರಗೆ ನಿಲ್ಲಿಸಿದ್ರು. ಕಾರ್ ಒಳಗೆ ತರ್ತೀನಿ ಅಂತ ಹೋದ್ರೆ ಕಾರ್ ಬರೋದಕ್ಕೂ ಅವನು ಎದ್ದೇ ಬಿಟ್ಟ. ಆಮೇಲೆ ಇನ್ನೊಂದು ಚೂರಿತ್ತು, ಇನ್ನೊಂದು 1/4 ಗಂಟೆ ಆಗಷ್ಟು ಇತ್ತು, ಒಂದಿಷ್ಟು ಇತ್ತು ಅಷ್ಟೇ. ಅದು ನರ ದಪ್ಪ ಆಗಿಬಿಡ್ತು. ಆಮೇಲೆ ಹೋಗಲೇ ಇಲ್ಲ. ಹಾಗೆ ಆಮೇಲೆ ನಾವೇ ತೆಗೆದು ಸಿಮ್ಮನಿಗೆ ಹಾಗೆ ಊಟ ಮಾಡಿಸಿ ರಾತ್ರಿ ಮಲಗಿದ್ವಿ. 2-3 ದಿನ ಆಯ್ತಲ್ಲ ಹೊರಗಡೆ ಕಸ ಹೊಡಿದೆ, ನೋಡೋ ಹಾಗಿಲ್ಲ. ನಮ್ಮನೆಯವ್ರು ಅದೇ ಅಂತಿದ್ರು, ಇದು ನಾನು ಬರ್ತೀನಿ ಹೆಲ್ಪ್ ಮಾಡ್ತೀನಿ ಕಸ ಹೊಡಿಯೋಣ ಅಂತಿದ್ರು. ಅಟ್ಲೀಸ್ಟ್ ಎದುರುಗಡೆನಾದರೂ ಒಂಚೂರು ಹೊಡ್ಕೊತೀನಿ. ಹೊರಗಡೆ ಹೊಡಿಯೋಕ್ಕೆ ನಂಗೆ ಆಗೋದೇ ಇಲ್ಲ, ಅಷ್ಟು ಕಸ ಇರುತ್ತೆ. ಅದೇನೆಂದರೆ ನನಗೆ ಎಷ್ಟು ಒಳಗಡೆ ಹೊಡೆದ್ರು ಹೊರಗಡೆಯಿಂದ ಗಾಳಿ ಮತ್ತು ಒಳಗೆ ಬರುತ್ತೆ. ಹಾಗಾಗಿ ಫಸ್ಟು ಹೊರಗಡೆ ಕ್ಲೀನ್ ಮಾಡ್ಕೋಬೇಕು. ಹೊರಗಡೆ ಹೋಗಲ್ಲ ನಾನು, ಒಳಗಡೆನೇ ಕ್ಲೀನ್ ಮಾಡ್ಕೊತೀನಿ. ಬಂದವ್ರು ಹೊಡಿತೀನಿ ಅಂತ ಹೇಳಿದ್ದಾರೆ. ತಿಂಡಿಗೇನು ನಾನು ರೆಡಿ ಮಾಡ್ಕೊಂಡಿರಲಿಲ್ಲ. ಇವತ್ತು ತಿಂಡಿ ಬಂದು ಕಡುಬು ಮಾಡೋಣ ಅಂತ ಇದ್ದೀನಿ. ಕಡುಬು ನನಗೆ ಮೆಂತ್ಯ ಬಜ್ಜಿ ಮಾಡಬೇಕು ಅಂತ ಚಿನ್ನಿ ಇದ್ದಾಗ ಅಂದ್ಕೊಂಡು. ಪಾಪ ಚಿನ್ನಿ ಈ ಸಲ ಬಂದಾಗ ನಾನು ಏನೂ ಅವಳಿಗೆ ಮಾಡೇ ಕೊಡಲಿಲ್ಲ. ಚಿನ್ನಿ ಇದ್ದಾಗಲೂ ಕಡುಬು ಮೆಂತ್ಯ ಬಜ್ಜಿ ಮಾಡೋಣ ಅಂತ. ನಮ್ಮನೆಯವ್ರು ಮೆಂತ್ಯ ಬಜ್ಜಿ ತಿನ್ನಲ್ಲ. ಹಾಗಾಗಿ ಇದಿದ್ದಾವ ಅಂತ ಕೆಸಿನ ಗೆಡ್ಡೆ ಇದ್ದಾವೆ. ಹೌದು, ಕೆಸಿನ ಗೆಡ್ಡೆನೇ ಬೇಯಕ್ಕೆ ಹಾಕ್ತೀನಿ ಅತ್ಲಾಗೆ. ಅದರದ್ದೇ ಒಂಚೂರು ಬಜ್ಜಿ ಮಾಡಿಬಿಡ್ತೀನಿ. ಹೌದು, ಈಗ ನೆನಪಾಯ್ತು ನೋಡಿ. ಅದೆಂಥ ಒಟ್ಟು ಏನೋ ಒಂದು ಅಡುಗೆ ಮಾಡ್ಕೊಳ್ಳೋದು ತಿನ್ನೋದು ಥರ ಆಗಿದೆ. ನೆನ್ನೆ ರಾತ್ರಿ ಬಂದಮೇಲೆ ನಮ್ಮನೆಯವರು ಏನಾದ್ರು ತಿಂಡಿ ಮಾಡ್ತೀಯಾ ಅಂತ ಕೇಳಿದ್ರು. ಸಂಜೆ ಹೋಗೋರು 5 ಗಂಟೆಗೆ. ಚಪಾತಿ ಇತ್ತ, ಒಂದು ಸ್ವಲ್ಪ ಗ್ರೇವಿ ಇತ್ತು, ಅದನ್ನು ತಿಂದು ಸ್ವಲ್ಪ ಮೊಸರನ್ನ ಊಟ. ಈ ಚಳಿಲಿ ಅದನ್ನು ಊಟ ಮಾಡೋದಾ ಅಂದರು. ಹಂಗಾರೆ ರವೆ ತನ್ನಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಂತ ಅಂದೆ. ರವೆ ತಂದಿದ್ದಾರೆ, ರವೆ ಖಾಲಿ ಆಗಿತ್ತಾ, ಹಾಗಾಗಿ ಈಗ ಅದನ್ನು ಹುರಿಬೇಕು. ಆಮೇಲೆ ರಾತ್ರಿ ಡಾಕ್ಟ್ರು ಬೇಗ ಹೋದರು. ನಾವು ಎಲ್ಲ ಕೆಲಸ ಆಗೋತ್ತಿಗೆ 9:30 ಆಯಿತು. ಅವರೆಕಾಳಿತ್ತು, ಅವರೆಕಾಳು ಬಿಡಿಸಿದ್ದೆ ನಾನು. ಉಪ್ಪಿಟ್ಟು ಮಾಡಿಕೊಡ್ಲಾ ಅಂದೆ, ಏನು ಬೇಡ ಅಂದರು. ಆಮೇಲೆ ನಾನು ಊರಿಂದ ತಂದಿರೋದು ಚಪ್ಪರೆ ರೊಟ್ಟಿ ಇತ್ತು, ಚಪ್ಪರೆ ರೊಟ್ಟಿ ತಿಂದೆ. ಇದು ಹಾಗೆ ಇದೆ, ಚಪಾತಿ ಹಾಗೆ ಇದೆ. ಅವರು ಏನೂ ತಿನ್ನಲಿಲ್ಲ, ಬರೀ ನೀರು ಕುಡಿದ್ರು. ನನ್ನ ಜೊತೆಗೆ ಒಂದು ಸ್ವಲ್ಪ ಚಪ್ಪರೆ ರೊಟ್ಟಿ ತಿಂದು ಹಾಗೆ ಮಲ್ಕಿದ್ವಿ. ಅದು ಟೈಮ್ ತಪ್ಪಿದ ಮೇಲೆ ಊಟದ ಟೈಮು. ಆಮೇಲೆ ಊಟ ಮಾಡಬೇಕು ಅಂತ ಅನ್ಸಲ್ಲ. ನಮ್ದು ಯಾವಾಗಲೂ 7:45 8 ಗಂಟೆಗೆ. ಇವಾಗ ಅದೇ ಸಿಂಬಂಗೆ ಹುಷಾರಿಲ್ಲಾಗಿಂದ ಇವತ್ತಿಗೆ ಕರೆಕ್ಟಾಗಿ ನೆನ್ನೆಗೆ 8 ದಿನ ಆಯಿತು, ಇವತ್ತಿಗೆ 9 ದಿನ ಆಯಿತು. ಏನೋ ವಾಮಿಟ್ ಒಂದು ಆಗ್ತಾಯಿಲ್ಲ. ಅದು ಒಂದೇ ಅವನ ಹತ್ರ ಪಾಸಿಟಿವ್ ಸೈನ್ ಇರೋದು. ಗೊತ್ತಿಲ್ಲ, ಫಿಂಗರ್ ಕ್ರಾಸ್. ದೇವ್ರ ಮೇಲೆ ಭಾರ ಹಾಕಿ ನಾವು ಟ್ರೀಟ್ಮೆಂಟು ಮಾಡ್ತಾಯಿದ್ದೀವಿ.
ಅವನು ನಿನ್ನೆ ಸ್ವಲ್ಪ ಚಿನ್ನಿ ಮೊಸರನ್ನ ಮಾಡಿದ್ಲಲ್ಲ ಅದಿಷ್ಟು ಇಟ್ಟೋಗಿದ್ಲು, ಇಲ್ಲಿ ಹಾಕಿದೆ ಅದನ್ನು ನೋಡಿದವನು ಬಾಯೆಲ್ಲ ಹಿಂಗೆ ಒಂಥರ ನಾಲ್ಗೆ ಎಲ್ಲ ಸುತ್ತಾಡಿಸಿ ಮಾಡ್ತಾ ಇದ್ದ. ಅದೇ ಇವತ್ತು ಹೇಳಿದೆ ನಮ್ಮ ಮನೆಯವರಿಗೆ 12 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಊಟ ಮಾಡ್ಸೋಣ ಅಂತ. ಸಿಂಬಾನ ಊಟ ಮಾಡಿಸ್ತೀವಲ್ವ, ಅದು ಗಂಜಿ ಹೊಯ್ತೀವಲ್ವ, ಅದು ಬಿದ್ದಿರುತ್ತಲ್ಲ ಪಾಪ, ಹಾಗೆ ಬಂದು ತಿಂತಾಯಿದ್ದೆ. ಅವ್ನು ಯಾವಾಗಲೂ ಸಿಂಬನ ಊಟನ ಅವನೇ ಮಾಡ್ತಾಯಿದ್ದ. ಅವನಾಗೆ ನೀರು ಕುಡಿತಾ ಇಲ್ಲ, ಅವನಾಗೆ ಊಟ ಮಾಡ್ತಾಯಿಲ್ಲ. ಬಿಸ್ಕೆಟ್ ಪುಡಿ ಮಾಡಿ ಒಳಗೆ ಹಾಕಿದ್ರು ಅದನ್ನು ತಿಂತಾ ಇಲ್ಲ. ಎಂತ ಆಗುತ್ತೋ ಏನೋ ನನಗೂ ಗೊತ್ತಿಲ್ಲ, ನೋಡೋಣ ಅಷ್ಟೇ. ಅದೇ ಬ್ಲಡ್ ಟೆಸ್ಟಿಗೆ ಇವತ್ತು ಕೊಡೋಣ ಅಂದರೂ ಬೇಡ ಅಂತ ಅಂದೆ ನಾನು. ಇವತ್ತು ಯಾವ ವಾರ? ಶನಿವಾರ, ನಿನ್ನೆ ಶುಕ್ರವಾರ, ಶನಿವಾರ, ಭಾನುವಾರ ಬೇಡ, ಸೋಮವಾರ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಭಾನುವಾರ ಲ್ಯಾಬ್ ಇರುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ. ಮತ್ತು ಆಲ್ರೆಡಿ ಮಾಡಿಸಿ ಬುಧವಾರ ಆಗಿರೋದ್ರಿಂದ, ಬುಧವಾರನೇ ಮಾಡಿಸಿರೋದ್ರಿಂದ ಸ್ವಲ್ಪ ದಿನ ಹೋಗಲಿ ಅಂತ, ಏನೇ ಟೆನ್ಷನ್ ಇದ್ದರೂ ಅದೊಂದು 2 ದಿನದ ಮೇಲೆ ತೊಗೊಳ್ಳೋಣ ಅಂತ ಸುಮ್ಮನಾಗಿದ್ದೀವಿ. ನಂಗೆ ಆ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೂ ತಲೆಯೆಲ್ಲ ಕೆಟ್ಟಂಗೆ ಆಗಿಬಿಡುತ್ತೆ. ಹಾಗಾಗಿ ಏನು ಟ್ರೀಟ್ಮೆಂಟು ಏನು ಇದ್ದರೂ ರಿಕವರಿ ಇದ್ದರೂ ಈಗ ಬ್ಲಡ್ ಟೆಸ್ಟ್ ಮೇಲೆ ನಿಂತಿದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನೋಡೋಕ್ಕೆಲ್ಲ ಚೆನ್ನಾಗೇ ಇದ್ದಾನೆ, ಒಳಗೆ ಏನು ಆಗ್ತಾಯಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನೋಡೋಣ ಸರ್. ನಾನು ಬೆಳಗ್ಗೆ ಎದ್ದೋಳು ನೀರು ಕೂಡ ಕುಡಿದಿರಲಿಲ್ಲ, ಇವಾಗ ನೀರನ್ನು ಕುಡಿತಾ ಇದ್ದೀನಿ. ಒಂದು ಸಲ ಬಿಸಿ ಮಾಡಿಕೊಂಡೆ, ಅದು ಕುಡಿಯೋಕ್ಕೆ ಆಗಲಿಲ್ಲ. ಈಗ ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ನನಗೆ ಕೆಸುವಿನಗೆಡ್ಡೆ ಇರೋದು ಮರ್ತೇ ಹೋಗಿತ್ತು. ವಿಡಿಯೋ ಮಾಡಬೇಕಿದ್ರೆ ನಂಗೆ ನೆನಪಾಗಿದ್ದು ಕೆಸುವಿನಗೆಡ್ಡೆ ಇದೆ ಅಂತ, ಅದೊಂದು ಒಳ್ಳೇದಾಯಿತು. ಇಲ್ಲಾಂದರೆ ಎಳ್ಳು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಬಜ್ಜಿ ಮಾಡಿದ್ರೆ ಅದು ಚೆನ್ನಾಗಿರುತ್ತಲ್ವ, ಅದನ್ನೇ ತಿನ್ಬೋದು ಅಂತ. ಹಾಗೆ ಪಾತ್ರೆಗಳು ಕೂಡ ಸುಮಾರಿತ್ತು ತೊಳೆಯೋದು. ಹಾಗೆ ನಿನ್ನೆ ಅಮಾವಾಸ್ಯೆ ಇರುತ್ತೆ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತಲ್ವ, 8 ದಿನ ಆಗೋಗಿರುತ್ತೆ ಅಮಾವಾಸ್ಯೆ ಆಗಿ. ಇವಾಗ ಯಾವಾಗ ಅಮಾವಾಸ್ಯೆ ಬಂತು ಕೃಪಾ ಅನ್ಬೋದೇನೋ ನೀವು. ನನ್ನ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರುತ್ತಲ್ವ, ಹಾಗಾಗಿ ನಿನ್ನೆ ಅಮಾವಾಸ್ಯೆ ಆಯಿತು. ಪೂಜೆದು ನಾವು ಬರೋಷ್ಟೊತ್ತಿಗೆ ಕೊಟ್ಟು ಹೋಗಿದ್ರು. ಈಗ ಅದ್ರ ಕಾಯಿ ಕೂಡ ತೆಗೆದು ಇಡ್ತಾಯಿದ್ದೀನಿ. ನಿನ್ನೆನೇ ಎಲ್ಲ ತೆಗೆದಿಡಬೇಕಾಗಿತ್ತು. ಹಾಳೇನೂ ಆಗಿರಲಿಲ್ಲ, ಆದರೂ ಒಂದ್ಸಲ ತೊಳೆದ್ಬಿಟ್ಟು ಅದನ್ನು ನಾನು ತುರಿದು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಹಾಗೆ ನಾನು ಕೆನೆ ಬರುತ್ತಲ್ವ, ಅದನ್ನು ಏನು ಮಾಡ್ತಿದ್ದೆ ಅಂದರೆ, ಹಾಲೆಲ್ಲ ಖಾಲಿ ಆದ ನಂತರ ಕೆನೆ ತೆಗೆದು ಅದನ್ನು ಸ್ವಲ್ಪ ಬಿಸಿ ಮಾಡಿ ಒಂದು ಪಾತ್ರೆಯಲ್ಲಿ ಹೆಪ್ಪು ಹಾಕ್ತಾಯಿದ್ದೆ. ಬೆಳಗ್ಗೆ ಹಾಕಿದ್ರೆ ಸಂಜೆ ಅನ್ನೋಷ್ಟೊತ್ತಿಗೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೆ. ನೀವು ತುಂಬ ಜನ ಕೇಳ್ತಾಯಿದ್ರಿ, ಕೃಪಾ ನೀವು ಹೆಂಗೆ ಬೆಣ್ಣೆ ಮಾಡ್ತೀರಾ ಅಂತ. ನಾನು ಆ ಥರ ಮಾಡ್ತಾಯಿದ್ದೆ. ಆದರೆ ನಾನು ತುಂಬ ವೀಡಿಯೋಗಳು ನೋಡ್ತಾಯಿದ್ದೆ. ಅವ್ರು ಏನು ಮಾಡ್ತಾರೆ ಅಂದರೆ, ಕೆನೆನ ತೆಗೆದು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ಹಾಕಿ ಫ್ರೀಝರಲ್ಲಿ ಇಡ್ತಾರೆ. ನಾನು ಯಾಕೆ ಮಾಡಬಾರ್ದು ಅಂತ ಅದೇ ಥರ ಮಾಡಿ ಇಟ್ಟಿದ್ದೆ. ಅದು 2-3 ದಿನದಿಂದ ಕಡಿಯೋಣ ಅಂತ ಅಂದ್ಕೊತಿದ್ದೆ. ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೀವು ಹಂಗೆ ಮಾಡಬೇಕು ಅನ್ನೋದಿದ್ರೆ, ನಾಳೆ ಮಜ್ಜಿಗೆ ಕಡಿಬೇಕು ಅಂದರೆ, ಬೆಣ್ಣೆ ಮಾಡಬೇಕು ಅನ್ನೋದಿದ್ರೆ ಹಿಂದಿನ ದಿನ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಆನಂತರ ಅದನ್ನು ಕಡಿದ್ರೆ ನಿಮಗೆ ಬೆಣ್ಣೆ ಬರುತ್ತೆ. ನಾನು ಕೂಡ ತೆಗೆದಿಟ್ಟು ತುಂಬ ದಿನ ಆಗಿತ್ತು, ಆದರೆ ನನಗೆ ಬೆಣ್ಣೆ ಮಾಡೋಕ್ಕಾಗೇ ಇರಲಿಲ್ಲ. ಗೊತ್ತಲ್ವ, ಸಿಂಹಂಗೆ ಹುಷಾರಿರಲಿಲ್ಲ. ಹಾಗಾಗಿ ಇವತ್ತೇನಾದರೂ ಆಗಲಿ ಅಂತ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಈಗ ಕಡುಬಿಗೆ ನಾನು ರವೆ ಒಡ್ಕೊಂಡಿದ್ದೀನಿ. ಅಕ್ಕಿನ ತೊಳೆದು ಹಾಕಿದ್ದೆ. ಬೆಳಗ್ಗೆ ನಾನು ಕಡುಬುನ ರವೆನ ಮಾಡಿಕೊಂಡೆ. ಇವತ್ತು ನನ್ನ ತಲೆನೇ ಒಂಥರ ಸರಿ ಇಲ್ದಂಗೆ ಆಗಿದೆ. ನಾನು ಇದಕ್ಕೆ ಅನ್ನಕ್ಕೆ ನೀರನ್ನು ಜಾಸ್ತಿ ಹಾಕಿಬಿಟ್ಟಿದ್ದೀನಿ. ಅಷ್ಟು ರವೆ ಬೇಡ ಆಗಿತ್ತು. ನಾನು ವಾಪಸ್ ಇಡ್ತಿದ್ದೀನಿ, ಮತ್ತೆ ಕೈ ಆಡ್ತಾಯಿದ್ದೀನಿ. ಅದು ಎಷ್ಟು ರವೆ ಹಾಕಿದ್ರೂ ರವೆ ತೊಗೊತಾ ಇತ್ತು. ಆಮೇಲೆ ಕೂಡ ನಾನು ಪೂರ್ತಿ ರವೆನ ಹಾಕಿ ಒಂದು 5 ನಿಮಿಷ ಸಣ್ಣ ಉರಿಲಿ ಬೇಯಿಸಿದೆ. ಆದರೂ ಕೂಡ ಇವತ್ತು ಕಡುಬು ಎಡವಟ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಫುಲ್ ಹಿಟ್ಟು ಮೆತ್ತಗೇ ಇತ್ತು, ನಾದಕ್ಕೇ ಬರ್ತಾ ಇರಲಿಲ್ಲ. ತಣ್ಣಗಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ನಾದಿದೆ ನಾನು. ಆಮೇಲೆ ನಾನೊಂದು ಐಡಿಯಾ ಮಾಡಿದೆ. ಕೊನೆ ತನಕ ನೋಡಿ ಕಡುಬು ಏನಾಯ್ತು ಅನ್ನೋದನ್ನು ನಾನು ಅಂದ್ಕೊಂಡೆ. ನಮ್ಮ ಮನೆಯವ್ರಿಗೆ ಇವತ್ತು ಬೇರೆ ಏನಾದರೂ ತಿಂಡಿನ ಹೋಟೆಲಿಂದ ಕೇಳೋದೇ ಅಂದ್ಕೊಂಡಿದ್ದೆ. ಇಲ್ಲೇ ಹೇಳಲ್ಲ ಏನಾಯಿತು ಅನ್ನೋದನ್ನು ಆಮೇಲೆ ನೋಡಿ ನೀವು. ನಮ್ದು ಯಾಕೋ ಗೊತ್ತಿಲ್ಲ, UPS ಆಫ್ ಆನು ಆಗ್ತಾಯಿತ್ತು. ನಾವು ಮಜ್ಜಿಗೆ ಕಡಿತೀನಲ್ಲ, ಅಲ್ಲಿ UPS ಕನೆಕ್ಷನ್ ಇಲ್ಲ, ಅದು ಡೈರೆಕ್ಟ್ ಇದೆ. ಯಾಕಂದರೆ ಅಲ್ಲಿ ಪಂಪಿನ ಸ್ವಿಚ್ ಕೂಡ ಇರೋದ್ರಿಂದ ಅಲ್ಲಿ ಡೈರೆಕ್ಟ್ ಇದೆ. ಅದು ಯಾಕೋ ಗೊತ್ತಿಲ್ಲ, ನಮ್ದು UPS ಒಂದೊಂದ್ಸಲ ಆಗುತ್ತೆ. ಹಾಗೆ ನಾನು ಮಜ್ಜಿಗೆ ಕೂಡ ಕಡಿದೆ. ಆದರೆ ನಾನು ಈ ಥರ ಮಾಡಿದ್ಮೇಲೆ ವೀಡಿಯೋ ನೋಡಿದ್ದೇನೆಂದರೆ,
ಈ ಥರ ಹೆಪ್ಪು ಹಾಕದೇನೆ ನಾವೀಗ ಬೆಣ್ಣೆ ತೆಗಿತೀವಲ್ವ, ಅದು ಅಂದರೆ ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ತೀವಲ್ವ, ಅದು ತುಪ್ಪ ಆಗಲ್ವಂತೆ, ಅದು ಒಂದು ಥರದ ಎಣ್ಣೆ ಆಗುತ್ತಂತೆ. ಯಾವಾಗಲೂ ಏನು ಮಾಡಬೇಕು ಅಂದರೆ, ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ವ, ಈಗ ನಮ್ಮಮ್ಮರೆಲ್ಲ ಏನು ಮಾಡ್ತಾರೆ ಅಂದರೆ ಕೆನೆ ತೆಗೆದು ಮೊಸರು ಹಾಕಿ ಅದನ್ನು ಹೆಪ್ಪಿನ ಗಡಿಗೆ ಅಂತಲೇ ಒಂದು ಮಾಡಿರ್ತಾರೆ. ಎಲ್ಲ ಹೆಪ್ಪು ಹಾಕಿ, ಅಂದರೆ ಅದು ಗೊತ್ತಲ್ವ, ಅದು ಗುಡ್ ಬ್ಯಾಕ್ಟೀರಿಯಾ ಅದರಲ್ಲಿ ಆಗುತ್ತೆ ನಾವು ಹೆಪ್ಪು ಹಾಕೋದ್ರಿಂದ. ಆ ಥರ ಮಾಡಿ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿದ್ರೆ ಮಾತ್ರ ಅದು ನಿಜವಾಗಿರೋ ತುಪ್ಪ ಆಗುತ್ತಂತೆ. ಈ ಥರ ಬರೀ ಕೆನೆ ತೆಗೆದಿಟ್ಟು ನಾವು ಬೆಣ್ಣೆ ಮಾಡಿ ತುಪ್ಪ ಮಾಡಿದ್ರೆ ಅದು ತುಪ್ಪ ಆಗಲ್ವಂತೆ, ಅದು ಒಂದು ಥರದ ಎಣ್ಣೆ ಆಗುತ್ತೆ ಅಂತ ನಾನೊಂದು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದೆ. ಆಮೇಲೆ ನಾನು ಅಂದ್ಕೊಂಡೆ, ಇನ್ನು ನಾನು ಆ ಥರ ಮಾಡೋದು ಬೇಡ, ನಾನು ಮುಂಚೆ ಹೇಗೆ ಮಾಡ್ತಾಯಿದ್ನೋ ಹೆಪ್ಪು ಹಾಕಿ ಅದೇ ಥರ ಮಾಡೋಣ ಅಂದ್ಕೊಂಡೆ. ನೀವು ಯಾರು ಆ ಥರ ಮಾಡ್ತಾಯಿದ್ರೆ ಆ ಥರ ಮಾಡಬೇಡಿ. ಆ ಥರ ಮಾಡಿದ್ರೆ ಏನು ಗೊತ್ತಾ, ಬೆಣ್ಣೆ ಜಾಸ್ತಿ ಬರುತ್ತೆ ಮತ್ತು ಬೇಗ ಬೆಣ್ಣೆ ಬಂದುಬಿಡುತ್ತೆ. ನಾನು ಆ ಥರ ಹೆಪ್ಪು ಹಾಕಿ ಎಲ್ಲ ಮಾಡ್ತೀನಲ್ವ, ಬೆಣ್ಣೆ ತುಂಬ ಹೊತ್ತು ಕಡಿಬೇಕು ಮತ್ತು ಅಷ್ಟೊಂದು ಬೆಣ್ಣೆನೂ ಬರೋದಿಲ್ಲ, ಹಾಗಾಗುತ್ತೆ. ಹಾಗೆ ನಾನು ಇವತ್ತೊಂದು ವಿಷಯನ ಶೇರ್ ಮಾಡಬೇಕು. ನಾನು ನೆಗೆಟಿವ್ ಕಮೆಂಟ್ ಹೇಳಿದಾಗ ತುಂಬ ಜನ ನೆಗೆಟಿವ್ ಆಗಿ ಬಂದಿರೋ ಕಮೆಂಟ್ಗಳನ್ನ ಹೇಳಬೇಡಿ ಅಂತೀರ. ಈ ಥರ ಬಂದಾಗ ನಾನು ಕೂಡ ಹೇಳಲೇಬೇಕಾಗುತ್ತೆ. ನಂಗೆ ನಿಜವಾಗ್ಲೂ ಅದನ್ನು ತುಂಬ ಬೇಜಾರು ಕೂಡ ಆಯಿತು. ನಾನು ಅವತ್ತೊಂದು ವೀಡಿಯೋದಲ್ಲೂ ಹೇಳಿದ್ದೆ, ಬದುಕಲು ಬಿಡಿ ಅಂತ ಒಂದು ತಮ್ನೇಲ್ ಹಾಕಿದ್ದೆ ಗೊತ್ತಾ. ನಂಗೆ ಅವತ್ತು ಯಾಕೋ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ, ಅವತ್ತು ಹಾಗೆ ಅದನ್ನು ಬಿಟ್ಬಿಟ್ಟೆ. ಇವತ್ತು ನಿಮಗೆ ಅದು ಸ್ಕ್ರೀನ್ ಶಾಟ್ ತೆಗೆದಿದ್ದೀನಿ, ಅದ್ರ ಜೊತೆಗೇ ನಿಮಗೆ ಹಾಕ್ತೀನಿ. ಇಂಥವ್ರಿಗೆ ಏನು ಹೇಳ್ತೀರಾ ಅಂತ ನೀವೇ ಹೇಳಿ. ಅವರಿಗೆ ಸ್ವಲ್ಪನೂ ಮರ್ಯಾದೆ ಇಲ್ಲದೆ ಇರೋರು ಇವರೆಲ್ಲ ಏನು ಅಂತ ಹೇಳ್ತೀನಿ. ಫಸ್ಟು ನೋಡಿ, ನನ್ನ ಕಡುಬು ಎಡವಟ್ಟಾಗುತ್ತೆ ಅಂದ್ಕೊಂಡಿದ್ದೆ ಅಲ್ಲ, ಅಂತೂ ಅದು ಕಡುಬು ಎಡವಟ್ಟಾಗಲಿಲ್ಲ. ನಾದ್ಕೊಂಡೆ, ಆದರೆ ನೀರು ಹಾಕಿ ನಾದಲಿಲ್ಲ, ಹಾಗೆ ಜಸ್ಟು ನಾದಿದೆ. ಆಮೇಲೆ ಏನು ಮಾಡಿದೆ ಅಂದರೆ ಬಾಳೆಲೆನ ಹೋಗಿ ಕೊಯ್ಕೊಂಡು ಬಂದೆ. ಯಾಕಂದರೆ ಇದು ಒಂದಕ್ಕೊಂದು ಅಂಟಿದ್ರೆ ಕಡುಬು ತೆಗಿಯೋಕ್ಕೆ ಬರಲ್ಲ ಅಂತ ಅಂದ್ಕೊಂಡೆ. ನಿಜ ಹೇಳ್ತೀನಿ, ನನ್ನ ಜೀವನದಲ್ಲಿ ಇಷ್ಟು ಚೆನ್ನಾಗಿರೋ ಕಡುಬನ್ನ ಯಾವತ್ತೂ ಮಾಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಚೆನ್ನಾಗಾಗಿತ್ತು. ನಾನು ಎಡವಟ್ಟಾಗುತ್ತೆ ಅಂದ್ಕೊಂಡೆ, ಆದರೆ ಅಷ್ಟು ಸೂಪರಾಗಿ ಬಂದಿತ್ತು ಕಡುಬು. ನಾನು ಅಂದ್ಕೊಂಡೆ ಇದು 2 ದಿನಕ್ಕಾಗಷ್ಟು ಕಡುಬು ಆಗುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಅದನ್ನು ರಾತ್ರಿಗೂ ಬಿಸಿ ಮಾಡಿ ಕಡುಬನ್ನ ತಿಂದ್ವಿ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಕಡುಬು, ಮೆತ್ತಗೆ, ಒಂಚೂರು ಅಂಟು ಆ ಥರ ಏನೂ ಇರಲಿಲ್ಲ. ಆಮೇಲೆ ಅನ್ನಿಸ್ತು, ನಾನು ಯಾಕೆ ಇನ್ನು ಕಡುಬನ್ನ ಇದೇ ಥರ ಮಾಡಬಾರ್ದು ಅಂತ. ನಾನು ಯಾವಾಗಲೂ ನೀರು ಕಮ್ಮಿ ಹಾಕಿ ಅದನ್ನು ಗಟ್ಟಿ ಮಾಡ್ಕೊತೀನಿ. ಇವತ್ತು ಅದು ಎಲ್ಲಿತ್ತೋ ತಲೆ ಏನಾಗಿತ್ತೋ ನಂಗೆ ಗೊತ್ತಿಲ್ಲ, ಆ ಥರ ಎಡವಟ್ಟಾಗುತ್ತೆ ಅಂತಲೇ ನನಗೆ ಕಡುಬು ಬೆಂದು ನಾನು ವಾಪಸ್ ತೆಗಿಯೋ ತನಕನೂ ನನಗೆ ಇವತ್ತು ಒಂಥರ ಸಮಾಧಾನ ಇರಲಿಲ್ಲ. ಆದರೆ ತುಂಬ ಚೆನ್ನಾಗಿ ಬಂದಿತ್ತು, ನನಗೆ ತುಂಬ ಇಷ್ಟ ಆಯಿತು ಕೂಡ ಕಡುಬು ಕೂಡ. ನಾನು ನಮ್ಮನೆಯವರು, ನಾನು ಯಾವಾಗಲೂ 4 ಕಡುಬು ತಿಂತೀನಿ. ಇವತ್ತು ನಿಜ ಹೇಳ್ತೀನಿ, ಹೊಟ್ಟೆ ತುಂಬಷ್ಟು ಕಡುಬು ಬಜ್ಜಿ ತಿಂದಿದ್ದೀನಿ, ಅಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಏನಾದರೂ ಆಗಲಿ ಇವತ್ತು ತಿನ್ನಲೇಬೇಕು ಅಂತ ನಾನು ಆಮೇಲೆ ತಿಂದೆ. ಆಮೇಲೆ ತುಂಬ ಕಡುಬು ಮಾಡಿದಾಗ ನಮ್ಮನೆಯವ್ರ ಊರ ಕಡೆ ಈ ಥರ ಬಾಳೆ ಎಲೆಯಲ್ಲಿ ಸುತ್ತಿ ಇಡ್ತಾರೆ. ನಾನು ಯಾಕೆ ಆ ಥರ ಮಾಡಬಾರ್ದು ಅಂತ ಹೋಗಿ ನಮ್ಮ ಹಿತ್ತಲಲ್ಲೇ ಬಾಳೆಲೆನ ಕೊಯ್ಕೊಂಡು ಬಂದು ಈ ಥರ ನಾನು ಬಾಳೆಲೆಯಲ್ಲಿ ಸುತ್ತಿ ಇಟ್ಟೆ. ಮತ್ತು ಆ ಬಾಳೆಲೆ ಫ್ಲೇವರ್ ಕೂಡ ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡಿದೆ. ಕೆಲವೊಬ್ಬರು ಅರ್ಶಿಣದ ಎಲೆ ಕೂಡ ಹಾಕ್ತಾರೆ. ನನಗೆ ಅರ್ಶಿಣದ ಎಲೆ ಕಡುಬು, ಸ್ವೀಟ್ ಕಡುಬು ಮಾಡಿದಾಗ ಇಷ್ಟ ಆಗುತ್ತೆ. ಈ ಥರ ಸ್ವಲ್ಪ ಖಾರ ಅಂದರೆ ಈ ಚಪ್ಪೆ ಕಡುಬು ಮಾಡಿದಾಗ ಅದು ಇಷ್ಟ ಆಗಲ್ವಲ್ಲ, ಹಾಗಾಗಿ ನಾನು ಈ ಥರ ಇದಕ್ಕೆಲ್ಲ ಅರ್ಶಿಣದ ಎಲೆ ಹಾಕಲ್ಲ. ಬರೀ ಚಿನ್ನಿಕಾಯಿ ಕಡುಬಿಗೆ ಮಾತ್ರ ನಾನು ಅರ್ಶಿಣದ ಎಲೆನ ಹಾಕ್ತೀವಿ. ಆ ನೆಗೆಟಿವ್ ಕಮೆಂಟ್ ಹಾಕಿದ್ರಲ್ವ, ಅವ್ರ ಹೆಸರು ಸರಾಯು ಅಂತ. ಅವ್ರು ಯಾವಾಗಲೂ ನನ್ನ ವೀಡಿಯೋಗಳನ್ನ ನೋಡ್ತಾರಂತೆ, ಅವ್ರೇನು ರೆಗ್ಯುಲರಾಗಿ ನನ್ನ ವೀಡಿಯೋ ನೋಡಲ್ವಂತೆ. ನನ್ನ ವೀಡಿಯೋದಲ್ಲಿ ಸಿಂಬನಿಗೆ ಹುಷಾರಿಲ್ಲ ಅಂತ ಹಾಕಿದ್ದೆ ಅಲ್ವಾ, ಆವಾಗ ಅವ್ರು ಹೇಳ್ತಾರೆ, ನಿಮಗೆ ದುಃಖ ಆಗಿದ್ದ ರೀತಿ ನನಗೇನು ಹಾಗೆ ಕಾಣಿಸ್ತಾ ಇಲ್ಲ, ನಿಮ್ಮ ಮಗಳು ಬಂದಾಗ ಮಾತ್ರ ನಮ್ಮ ಸಿಂಬಂದು ಪೋಷಣೆ ಮಾಡೋದು, ಸ್ನಾನ ಮಾಡಿಸೋದು ಆ ಥರದ್ದೆಲ್ಲ ಮಾಡ್ತಾಳೆ, ಇಲ್ಲ ಅಂದರೆ ನೀವು ಆ ಥರ ಮಾಡೋದೇ ಇಲ್ಲ. ಅವನಿಗೆ ಸ್ನಾನ ಮಾಡಿಸೋದಾಗಲಿ, ಅವನಿಗೆ ಪ್ರೀತಿಯಿಂದ ಊಟ ಹಾಕೋದಾಗಲಿ, ಅವನು ನೋಡ್ಕೊಳ್ಳೋದಾಗಲಿ, ಅಥವಾ ಅವನನ್ನು ವಾಕ್ ಕರ್ಕೊಂಡು ಹೋಗೋದಾಗಲಿ ಆ ಥರದ್ದೇನೂ ನಾವು ನೋಡಿಲ್ಲ ಅಂತ. ಯಾಕಂದರೆ ನಾನು ಆ ಥರದನ್ನ ವೀಡಿಯೋದಲ್ಲಿ ಮಾಡಿ ತೋರಿಸಿಲ್ಲ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ನಿಜ ಹೇಳ್ತಾ ಇದ್ದೀನಿ, ಇಂಥವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆ ಥರ ವೀಡಿಯೋ ಹಾಕಿದಾಗೂ ಈ ಥರ ಕಮೆಂಟ್ ಬರುತ್ತೆ ಅಂತ ನನ್ನ ಜೀವಮಾನದಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಜನ ನಮ್ಮ ಸಿಂಬನಿಗೆ ದೇವ್ರ ಹತ್ರ ಕೇಳಿಕೊಂಡು ಅದೆಲ್ಲ ಪ್ರಾರ್ಥನೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಬ್ಬರು ರಾಯರ ನಂಬಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ನಾನು ಕೂಡ ಒಂದಿನ ರಾಯರ ಮಠಕ್ಕೆಲ್ಲ ಹೋಗಿ ಬಂದೆ. ನಾವು 8-10 ದಿನ ಮನುಷ್ಯರಾಗಿರಲಿಲ್ಲ. ನಿಮಗೇನಾದರೂ ಗೊತ್ತಾ ನಾವು ಹೆಂಗಾಗಿತ್ತು ಅಂತ? ಒಂದಿನ ಸಂಜೆ ಅಂತೂ ನಾನು ಚಿನ್ನಿ ಹೋಗಿ ಒಂದು ನೆಕ್ಸ್ಟ್ ಡೇ ಬ್ಲಡ್ ರಿಪೋರ್ಟ್ ಎಲ್ಲ ಬಂತು. ಅವಾಗಂತೂ ನಾನು ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಮಾತ್ರ ನಂಗೆ ಗೊತ್ತು.
ಅವನು ನೋಡಿದಾಗೆಲ್ಲ ನಾನು ನಮ್ಮ ಮನೆಯವರು ದುಃಖ ಮಾಡ್ತಾಯಿದ್ವಿ. ನಿಮಗೆ ಹೆಂಗೆ ಹೇಳೋದು, ನಾನು ವಿಡಿಯೋದಲ್ಲಿ ಎದುರುಗಡೆ ಕೂತ್ಕೊಂಡು ಸಿಂಬನ್ ಕೂರಿಸ್ಕೊಂಡು ಜೋರಾಗಿ ಹತ್ತು ವಿಡಿಯೋ ಮಾಡಿದರೆ ನಿಮಗೆ ಕೃಪಂಗೆ ಬೇಜಾರಾಗಿದೆ ಅನ್ನೋ ಥರ ಅನ್ನಿಸ್ತಿತ್ತೋ ಏನೋ ಗೊತ್ತಿಲ್ಲ. ನಾವು ಸ್ನಾನ ಮಾಡಿಸ್ದೆ, ನಾವು ಊಟ ಹಾಕಿದೆ, ನಮ್ಮ ಸಿಂಬಾ ನಾನು 22 ದಿನದ ಮರಿನ ತೊಗೊಂಡು ಬಂದು ನಾವು ಸಾಕಿರೋದು, ನಾವು ಹೆಂಗೆ ಸಾಕಿದ್ದೀವಿ ಅಂತ ನಮಗೆ ಗೊತ್ತು. ಅವನನ್ನು ನಾವು ನಮ್ಮ ರೂಮಲ್ಲೇ ಮೇಲ್ಗಡೆ ಮಲಗಿಸ್ಕೊತಾ ಇದ್ವಿ ಗೊತ್ತಾ. ನಾವು ಮೇಲೆ ಮಲಗಿದ್ರೆ ಅವ್ನು ಕೆಳಗಡೆ ಮಲಗ್ತಾ ಇದ್ದ. ಇಷ್ಟು ನಾವು ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲಿ ಬೇಕಲ್ಲಿ ಕಕ್ಕ, ಎಲ್ಲಿ ಬೇಕಲ್ಲಿ ಸೂಸು ಮಾಡಿರ್ತಾ ಇದ್ದ. ಅದನ್ನೆಲ್ಲ ಬಂದು ನೀವು ತೆಗೆದ್ರಿ, ನಾವೇ ತೆಗೆದು ನಾವೇ ಅವನನ್ನು ಸಾಕಿರೋದು. ನಮಗೆ ಗೊತ್ತು ಅವನನ್ನು ಹೆಂಗೆ ಸಾಕಿದ್ದೀವಿ, ಏನು ಎತ್ತ ಅನ್ನೋದು. ಆ ಡಾಕ್ಟ್ರೇ ಹೇಳ್ತಾಯಿದ್ರು, ನನ್ನ ಪ್ರಯತ್ನ ಏನೂ ಇಲ್ಲ, ನಿಮ್ಮದೇ ಎಲ್ಲ ಪ್ರಯತ್ನ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು, ಇಲ್ಲ ಡಾಕ್ಟ್ರೇ, ನಾವು ಅವನಿಗೆ ಎಷ್ಟು ಪ್ರಯತ್ನ ಮಾಡ್ತೀವೋ ನಮಗಿಂತ 10ರಷ್ಟು ಪ್ರಯತ್ನ ನೀವು ಮಾಡ್ತಾಯಿದ್ದೀರ ಅಂತ. ಆ ಡಾಕ್ಟ್ರು ಕೂಡ ಪಾಪ ದಿನಾ ಸಂಜೆ 7 ಗಂಟೆಗೆ ಬಂದು ಆ ಥರ ಚಳೀಲಿ 1-1.5 ಗಂಟೆ ಡ್ರಿಪ್ ಹಾಕಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರ ಮನೆಗೆ ಹೋಗ್ತಾಯಿದ್ರು. ನಿಮಗೆ ಗೊತ್ತಾ, ನಾನು ತೋರಿಸಿರೋದನ್ನು ಮಾತ್ರ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಲ್ಲ, ತೋರಿಸ್ದೇ ಇರೋದು ನಮ್ಮ ಜೀವನದಲ್ಲಿ ತುಂಬ ಇರುತ್ತೆ. ಸುಮ್ಮನೆ ಬರೋದು, ಏನೋ ಒಂದು ಕಮೆಂಟ್ ಹಾಕಬೇಕು ಅಂತ ಹಾಕೋದು. ಅಂಥವ್ರಿಗೆ ಏನು ಗೊತ್ತಾ, ಬೀದಿ ನಾಯಿಗೂ ಒಂದು ತನ್ನ ಹಾಕಿರ್ತಾರೋ ಇಲ್ಲ ಗೊತ್ತಿಲ್ಲ, ಅಥವಾ ಮನೇಲಿರೋರಿಗೂ ಒಂದು ತನ್ನ ನೆಟ್ಟಿಗೆ ಹಾಕಿರ್ತಾರೋ ಇಲ್ಲ ಗೊತ್ತಿಲ್ಲ, ಬೇರೆಯವ್ರಿಗೆ ಮಾತ್ರ ಬಂದು ಈ ಥರ ಕಮೆಂಟ ಹಾಕ್ತಾರೆ. ನಿಮಗೆ ಸ್ವಲ್ಪನೂ ಮರ್ಯಾದೆನೇ ಇಲ್ಲ ಅಂತ ಹೇಳ್ತೀನಿ ನಾನು. ನಾನು ಕಮೆಂಟಲ್ಲೂ ಯಾವ ವಿಡಿಯೋದಲ್ಲೂ ನಾನು ಇಷ್ಟು ಕೆಟ್ಟದಾಗಿ ಹೇಳಿಲ್ಲ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನನಗೆ ತುಂಬಾ ಬೇಜಾರಾಯಿತು ಅದನ್ನು ಕಮೆಂಟನ್ನ ಓದಿ. ನಾನು ಅವ್ರಿಗೇನು ರಿಪ್ಲೈನೂ ಮಾಡಿಲ್ಲ. ಹಾಕಿರೋ ಕಮೆಂಟ್ ನೋಡಿದ್ರೆ ಅವ್ರ ಮಕ್ಕಳನ್ನೇ ನೆಟ್ಟಗೆ ಸಾಕಿಲ್ಲ ಅಂತ ಅನಿಸುತ್ತೆ. ಇನ್ನು ನಾಯಿನೆಲ್ಲಿಂದ ಸಾಕ್ತಾರೆ? ನಾವು ಸಿಂಬನಿಗೆ ಯಾವತ್ತೂ ನಾಯಿ ಅಂತ ನಾವು ಹೇಳೇ ಇಲ್ಲ, ನಾವು ಸಿಂಬಾ ಅಂತಲೇ ಅವನನ್ನು ಕರೆಯೋದು. ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ಕೆಲವೊಬ್ಬರನ್ನ ನಾಯಿಗೆ ಹೋಲಿಸಿ ಮಾತಾಡ್ತಾರೆ. ದಯವಿಟ್ಟು ನಾಯಿಗೆ ಮನುಷ್ಯರನ್ನ ಹೋಲಿಸ್ಬೇಡಿ, ಹೇಸಿಗೆ ಆಗುತ್ತೆ. ಮನುಷ್ಯರಿದಾರಲ್ಲ ಕೆಟ್ಟು ಹುಳಗಳು, ನಾಯಿಗಳಿದಾವಲ್ಲ, ನಾವು ಹಾಕೋ ಒಂದು ತುತ್ತು ಅನ್ನಕ್ಕೆ ಅದಕ್ಕೆಷ್ಟು ಪ್ರೀತಿ ತೋರಿಸ್ತವೆ. ನಾನು ಇದನ್ನು ಎಷ್ಟೋ ಸಲ ವೀಡಿಯೋದಲ್ಲೇ ಹೇಳಿದ್ದೀನಿ, ಅದು ಸಾಕಿದವರಿಗೆ ಗೊತ್ತು. ನಾನು ಯಾವತ್ತೂ ಸಿಂಬನಿಗೆ ಹೇಳ್ತಾ ಇದ್ದೆ. ನಮ್ಮನೆಯವರಿಗೆ ನಾನು ಮಮ್ಮಿ ಅಂತ ಕರೀತಾರೆ ನಮ್ಮನೆಯವರು ಅವನಿಗೆ, ನಾನು ಅವ್ರಿಗೆ ಡ್ಯಾಡಿ ಬಂದರು ಅಂತ ಹೇಳ್ತೀನಿ. ಹಾಗೆ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಅವ್ನು ಹೊತ್ತಿಲ್ಲ ನಾನು ತಾಯಿಯಾಗಿದ್ದೀನಿ ನೋಡ್ರಿ ಅಂತ ಹೇಳಿ. ನಿಮಗೇನು ಗೊತ್ತು, ಆ ಪ್ರಾಣಿಗಳನ್ನ ಸಾಕಿರ್ತಾರಲ್ವ ಮಕ್ಕಳ ರೀತಿ, ಅದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಿಮ್ಮಂಥ ಚೀಪಾಗಿರೋರಿಗೆ ಅದು ಗೊತ್ತೇ ಆಗಲ್ಲ. ಬರೀ ಬರೋದು ಯಾರ್ದಾರು ವಿಡಿಯೋ ನೋಡೋದು, ಅವ್ರಿಗೆ ಕಮೆಂಟ್ ಹಾಕಿ ಅವ್ರಿಗೆ ಬೇಜಾರು ಮಾಡಬೇಕು ಅನ್ನೋದಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ನಿಮಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬೇರೆಯವ್ರ ವೀಡಿಯೋ ನೋಡಿ ಕೆಟ್ಟದಾಗಿ ಕಮೆಂಟ್ಗಳನ್ನಂತೂ ಹಾಕಲೇಬೇಡಿ. ನಂಗೆ ಎಷ್ಟು ಬೇಜಾರಾಗಿರುತ್ತಲ್ವ, ನೀವು ನಂಗೆ ಎಷ್ಟು ಬೇಜಾರು ಮಾಡಿದಿರಲ್ವ, ಅದ್ರ 10ರಷ್ಟು ಬೇಜಾರು ನೀವು ಅನುಭವಿಸ್ಬೇಕು. ಹಾಗಾಗಬೇಕು. ನಾವು ಸಿಂಬನಿಗೂ ಅಷ್ಟೇ, ಅವನು ಪಾಯ್ಸನ್ ಯಾವುದೋ ಒಂದು ಬೇರೆ ನಾಯಿ ಹಾಕಿದ್ರು ನಮ್ಮ ಸಿಂಬ ತಿಂದಿದ್ದಾನಲ್ವ, ಅವರು ಹಾಗೇನೆ ಹಾಕಿದವ್ರು ಹಾಗೆ ರವ ನರ್ಕ ಅನುಭವಿಸಿ ಸಾಯಬೇಕು. ನಾನು ದಿನ ದೇವ್ರ ಹತ್ರ ಕುತ್ಕೊಂಡೋಗಿ ಶಾಪ ಹಾಕ್ತೀನಿ. ನಮಗೆ ಎಷ್ಟು ನೋವಾಗಿದೆ ನಮಗೆ ಗೊತ್ತು. ಅದು ನಿಮಗೆ ನಾನು ಕುತ್ಕೊಂಡು ಹೊತ್ತು ಮಾಡಿ ತೋರಿಸೋಷ್ಟು ನನ್ನ ಚೀಪ್ ಮೆಂಟಾಲಿಟಿ ನಂದಲ್ಲ. ನನ್ನ ವೀಡಿಯೋ ನೋಡಿದವ್ರಿಗೆ ತುಂಬ ಜನರಿಗೆ ಗೊತ್ತು, ನೀವು ಯಾಕೋ ತುಂಬ ಡಲ್ಲಾಗಿದ್ದೀರಾ ಅಂತ. ನನಗೆ ಎಷ್ಟು ದಿನ ಅಷ್ಟು ಡಲ್ಲಾಗಿದೆ ಅಂತ ಅದು ನನಗೆ ಮಾತ್ರ ಗೊತ್ತು. ನಾವು ಈ ಥರ ಮಾಡಿದವರಿಗೆಲ್ಲ ಸೈಬರ್ ಕ್ರೈಮಿಗೆ ಹಾಕಿ ಉಗಿಬೇಕು. ಎದುರಿಗೆ ಬಂದು ನಿಂತು ನನ್ನ ಹತ್ರ ಮಾತಾಡಿ, ಆವಾಗ ಗೊತ್ತಾಗುತ್ತೆ. ನಾನು ಏಕವಚನದಲ್ಲಿ ಮಾತಾಡೋಣ ಅಂತ ಅನಿಸಿತ್ತು, ಆದರೆ ನಾನು ಅಷ್ಟು ಕೆಳಮಟ್ಟದಲ್ಲಿ ಇಳಿದು ಮಾತಾಡಬಾರ್ದು ಅಂತ ನಾನು ಮಾತಾಡಿಲ್ಲ. ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 10 ಸಲ ಅಲ್ಲ 10,000 ಸಲ ಯೋಚನೆ ಮಾಡಿ ಒಂದ್ಸಲ ಕಮೆಂಟ್ ಹಾಕಿದಾಗ ಉಗಿದು ಉಪ್ಪಿನಕಾಯಿ ಹಾಕಬೇಕು ಅಂತ ಅನಿಸಿದ್ದೆ. ಅಷ್ಟೇ, ನಾನು ಮತ್ತೇನು ಹೇಳಲ್ಲ. ನಂಗೆ ತುಂಬ ಬೇಜಾರಾಯಿತು ಆ ಕಮೆಂಟ್ ಓದಿದಾಗ. ಬಿಡಿ ಅಷ್ಟೇ. ನಮ್ಮದು ತಿಂಡಿ ಕೂಡ ಆಯಿತು. ಹಾಗೆ ಸಾಂಬಾರನ್ನ ನಾನು ರಸಮ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಮ್ಮ ತೋಟದಲ್ಲಿ ಹೊಸ ಮಾವಿನ ಕಾಯಿ ಬಿಟ್ಟಿತ್ತಂತೆ, ಅದೆಲ್ಲ ಕಾಯಿಗಳು ಉದುರಿ ಹೋಗ್ತಾ ಇತ್ತಂತೆ. ಅದಕ್ಕೆ ನಮ್ಮನೆಯವರು ನೀರು ಗೊಜ್ಜಾರು ಮಾಡು, ಇಲ್ಲ ಉಪ್ಪಿನಕಾಯಿ ಆದರೂ ಹಾಕು ಅಂತ ತಂದು ಕೊಟ್ಟಿದ್ದಾರೆ. ಆದರೆ ನಾನು ಮುಟ್ಲೂ ಇಲ್ಲ, ಅದು ಹಾಗೇ ಇದೆ. ಅದೇನು ಹಾಳಾಗುತ್ತೋ ಏನೋ ಗೊತ್ತಿಲ್ಲ. ನಾನು ಎಡಿಟಿಂಗ್ ಮಾಡಬೇಕಿದ್ರು ಕೂಡ ನಾನು ಅದಕ್ಕೇನು ಉಪ್ಪಿನಕಾಯೂ ಹಾಕಿಲ್ಲ, ನೀರು ಗೊಜ್ಜೂ ಮಾಡಿಲ್ಲ. ಆಮೇಲೆ ಮನೆಯವ್ರು ಬರಬೇಕಿದ್ರೆ ಅವರಿಗೆ ಚಪ್ರದ ಅವರೆಕಾಯಿ ಅಂದರೆ ಭಾಳ ಇಷ್ಟ. ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದಾರೆ. ನಮ್ಮದು ಚಪ್ರದ ಅವರೆಕಾಯಿ ಬಳ್ಳಿ ಇದೆ, ಆದರೆ ಹುಳ ಹತ್ತಿ ಅದಕ್ಕೆ 2-3 ಸಲ ಔಷಧಿ ಹೊಡೆದ್ರೂ ಕೂಡ ಅದು ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ. ಆಮೇಲೆ ಮೆಣಸಿನ್ಕಾಯಿ ತಂದಿದ್ರು, ಬಜ್ಜಿ ಮಾಡು ಅಂತ ಹೇಳಿ. ನಾನೇನು ಗೊತ್ತಾ, ಫ್ರಿಜ್ಜಲ್ಲಿ ಇಟ್ಟರೆ ನಾನು ಆಮೇಲೆ ಮಾಡೋದೇ ಇಲ್ಲ. ಅದಕ್ಕೆ ಇವತ್ತೇ ಅದನ್ನು ರಸಮ್ ಮಾಡ್ತಾಯಿದ್ದೀನಲ್ವ, ಮಧ್ಯಾಹ್ನನೇ ಮಾಡಿ ಖಾಲಿ ಮಾಡಿಬಿಡೋಣ ಅಂತ. ಸಂಜೆ ಅಂತೂ ಯಾಕಾದರೂ ಸಂಜೆ ಆಗುತ್ತಪ್ಪ ಅನ್ನೋ ಥರ ಆಗುತ್ತೆ ನಮಗೆ. ನಾವು ಎಷ್ಟೋ ದಿನ ಊಟನೇ ಮಾಡದೆ
ಹಾಗೆ ಮಲಗಿದ್ದು ಉಂಟು ಸಿಂಬಂಗೆ ಹುಷಾರಿಲ್ದಾಗಿಂದ. ದಿನ ಅವನಿಗೆ ನಾವು ಎಷ್ಟು ಸಲ ಊಟ ಮಾಡಿಸ್ತೀವಿ ಗೊತ್ತಾ, ಅವ್ನು ಟ್ರೀಟ್ಮೆಂಟ್ ಹೆಂಗೆ ಕೊಡಿಸಿದ್ದೀವಿ ಅನ್ನೋದನ್ನು ಕೂಡ ನೆಕ್ಸ್ಟು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ವೀಡಿಯೋ ಮಾಡಬಾರ್ದು, ಡಾಕ್ಟ್ರಿದ್ದಾಗೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಎಲ್ಲರೂ ವ್ಯೂಸಿಗಾಗಿ ಆ ಥರದ್ದೆಲ್ಲ ಮಾಡಿದವರು ಇದ್ದಾರೆ, ಅಥವಾ ಪ್ರೀತಿಯಿಂದ ಅದು ಒಂದು ಮೆಮೊರಿಯಾಗಿ ಉಳಿಲಿ ಅಂತ ಮಾಡೋರು ಇದ್ದಾರೆ. ಎಲ್ಲರೂ ಒಂದೇ ಥರ ಇರಲ್ಲ. ಆದರೆ ನಾನು ಮಾಡಿರಲಿಲ್ಲ, ಆದರೆ ಅವ್ರು ಹಂಗೆ ಹಾಕಿದ ಮೇಲೆ ನಾನು ಯಾಕೆ ತೋರಿಸ್ಬಾರ್ದು ಅಂತ ನಾನು ಒಂದು ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನೀವು ಏನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಆ ವಿಡಿಯೋ ಬರುತ್ತೆ, ಆವಾಗ ನೋಡ್ಕೊಳ್ಳಿ. ಹಾಗೆ ನಾನು ನೆಲನೂ ಒರೆಸ್ತಾ ಇದ್ದೆ. ನಮ್ಮ ಮನೆಯವ್ರು ಹೋಗಬೇಕಿದ್ರೆ ಹೋಗ್ತಾರೆ, ಸಿಂಬನ ಸ್ವಲ್ಪ ಗಮನ ಕೊಟ್ಟು ನೋಡ್ತಾ ಇರು ಅಂತ ಹೇಳಿ. ಹಾಗೆ ಒಂದು ಮ್ಯಾಟು ಎಲ್ಲ ಮೇಲೆಲ್ಲ ಊಟ ಮಾಡಿಸ್ತಾ ಊಟ ಚೆಲ್ಲಿತ್ತು, ಅದಕ್ಕೆ ಆ ಮ್ಯಾಟನ್ನು ಕೂಡ ತೊಳೆದಾಕಿ ಸಿಂಬ ಅಲ್ಲಿ ಕುತ್ಕೊಂಡಿದ್ದಾನೆ. ಕರೆದೆ ಬಾ ಒಳಗೆ ಅಂತ, ಅವನು ಬರಲಿಲ್ಲ. ಆಮೇಲೆ ನಾನು ಹೋಗಿ ಸ್ನಾನ ಮುಗಿಸಿ ಪೂಜೆನೂ ಕೂಡ ಮಾಡ್ಕೊಂಡು ಬಂದೆ. ರಸಮ್ ನಾನು ಯಾವಾಗಲೂ ಅಷ್ಟೇ MTR ರಸಮ್ ಪುಡಿನೇ ಹಾಕಿ ಮಾಡ್ತೀನಿ, ಅದನ್ನೇ ಹಾಕಿ ಈಗ ಮಾಡ್ತಾಯಿದ್ದೀನಿ. ಬೇಳೆನ ನಾನು ಬೇಯಿಸ್ಕೊಂಡಿದ್ದೆ, ಅದು ಚೆರಿ ಟೊಮೆಟೊ ಇರುತ್ತಲ್ವ ಅದನ್ನು ಹಾಕಿ ಬೇಯಿಸಿದ್ದೆ. ಆ ಚೆರಿ ಟೊಮೆಟೊಲ್ಲಿ ರಸಮ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಒಂಥರ ಹುಳಿ ಹುಳಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಸಮ್ ಕೂಡ ಆಯಿತು. ನಮ್ಮನೆಯವರು ಸ್ವಲ್ಪ ಲೇಟಾಗಿ ಬರ್ತೀನಿ, ಊರಲ್ಲಿ ಕೆಲಸ ಇದೆ ಅಂತ ಹೇಳಿದರು. ಅದಕ್ಕೆ ನಾನೇನು ತುಂಬ ಅರ್ಜೆಂಟ್ ಮಾಡಿ ಕೆಲಸಗಳನ್ನ ಮಾಡ್ಕೊಳ್ಲಿಲ್ಲ. ಆಮೇಲೆ ಹೋಗಿ ಕಾಯಿನೂ ಕೂಡ ತುರ್ಕೊಂಡು ಬಂದೆ. ನನಗೆ ಕಾಯಿ ತುರಿಬೇಕಿದ್ರು ಕೂಡ ಸಿಂಬ ನೆನಪಾಗುತ್ತೆ ಗೊತ್ತಾ. ಎಲ್ಲೇ ಇದ್ರೂ ನಾನು ಕಾಯಿ ತುರಿಯೋ ಸೌಂಡ್ ಕೇಳ್ದ ಅಂದರೆ ಓಡಿ ಬಂದು ನಾನು ಒಂದು ಕಾಯಿ ತುರಿದ್ರೆ ಕಾಲು ಭಾಗ ಕಾಯಿ ಅವನಿಗೆ ಹಾಕಬೇಕಿತ್ತು. ಇವತ್ತು ನಾನು ಕರೆದು ಅವ್ನು ಎದುರುಗಡೆ ಇಟ್ಟರು ಪಾಪ ಕಾಯಿ ತಿನ್ನಲಿಲ್ಲ. ನಂಗೆ ಹೊಟ್ಟೆಲೆಲ್ಲ ಸಂಕಟ ಆದಂಗೆ ಆಯಿತು. ನಂಗೆ ನಿಜವಾಗ್ಲೂ ಅದು ಯಾವ ಥರ ಕಮೆಂಟ್ ಆಗ್ತಾರೋ ಏನೋ ಗೊತ್ತಿಲ್ಲ, ನನಗೆ ವಿಚಿತ್ರ ಅಂತ ಅನ್ನಿಸ್ತು. ಅಷ್ಟೇ ಬಿಡಿ, ಅಂಥವ್ರಿಗೆ ಏನು ಹೇಳಿದ್ರು ಬುದ್ಧಿ ಬರಲ್ಲ. ಹಾಗೆ ಇದು ಮೆಣಸಿನ್ಕಾಯ್ದು ಮಿರ್ಚಿ ಮಾಡೋಣ ಅಂಥೇಳಿ ಕಡಲೆ ಹಿಟ್ಟು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ನಾನು ಸೋಡಾ ಅಕ್ಕಿ ಹಿಟ್ಟು ಏನೂ ಹಾಕಲ್ಲ. ಗಣೇಶ್ ಅಂತ ಒಂದು ಇದು ಬರುತ್ತೆ ಕಡಲೆ ಹಿಟ್ಟು, ಅದು ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಒಂದರಲ್ಲಿ 4 ಮಾಡ್ಬೋದು, ನಂಗೆ ಅಷ್ಟು ಬೇಡ ಅಂಥೇಳಿ ಒಂದರಲ್ಲಿ 2 ಮಾಡ್ತೀನಿ. ಇದು ಖಾರ ಇರಲ್ಲ ಈ ಮೆಣಸು, ಹಾಗಾಗಿ ನಾನು ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿದೆ. ಖಾರ ಇರೋ ಮೆಣಸಾದರೆ ಅಚ್ಕಾರದ ಪುಡಿ ಏನು ಹಾಕೋದು ಬೇಡ. ಇದನ್ನ ಈ ಥರ ಉದ್ದ ಸಿಗಿಳ್ಕೋಬೇಕು, ಅಂದರೆ ತೊಟ್ಟನ್ನು ಸೇರಿಸಿ ಈ ಥರ ಸೀಳಿದ್ರೆ ಬಿಡೋದಕ್ಕೆ ಚೆನ್ನಾಗಾಗುತ್ತೆ. ಕೆಲವೊಂದೆಲ್ಲ ಬಂತು, ಕೆಲವೊಂದೆಲ್ಲ ಬರಲಿಲ್ಲ. ಆದರೆ ಇದು ತೊಟ್ಟಿನ ಸೈಡಿಗೆ ಸ್ವಲ್ಪ ಖಾರ ಇತ್ತು, ಬಾಕಿ ಒಂಥರ ಚಪ್ಪೆ ಚಪ್ಪೆ ಇತ್ತು. ನನಗೇನು ಅದೊಂದು ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಈರುಳ್ಳಿ ಪಕೋಡ ಇಷ್ಟ, ಅವತ್ತು ಚಿನ್ನಿ ಬಂದಾಗ ಮಾಡಿದ್ದೆಲ್ಲ ಅದು ಇಷ್ಟ ಆಗುತ್ತೆ. ಪಾಪ ಚಿನ್ನಿ ಬಂದಾಗ ಕೂಡ ನಾನು ಈ ಸಲ ಏನು ಅಡುಗೆ ಮಾಡಿದೆ ತಿನ್ನಿಸ್ದೆ ಕಳಿಸ್ದೆ, ನನಗೆ ಒಂಥರ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ. ಅವಳು ಕೂಡ ಏನೂ ಕೇಳಲಿಲ್ಲ, ಅವಳೇ ಎಷ್ಟೋ ಅಡುಗೆಗಳನ್ನ ಅವಳೇ ಮಾಡ್ತಾಯಿದ್ಲು. ಮಧ್ಯಾಹ್ನ ನನಗೆ ಅಡುಗೆ ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ದಾಗ ಅವಳೇ ಮಾಡಿ ನಮಗೆ ಊಟ ಹಾಕಿದ್ಲು ಪಾಪ. ನನಗೆ ಇವತ್ತು ಹಾಗೆ ಅನ್ನಿಸ್ತಾ ಇತ್ತು, ಯಾರಾದರೂ ಅಡುಗೆ ಮಾಡಿಕೊಟ್ರೆ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಅಂತಲೂ ಅನ್ನಿಸ್ತಾ ಇತ್ತು. ಹಾಗೆ ಸಿಂಬನಿಗೆ ಕೂಡ ಊಟ ಮಾಡಿಸಿ ಈಗ ನಾನು ಬಂದು ಬೋಂಡಾನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಬಂದ ತಕ್ಷಣ ಫಸ್ಟ್ ಅವನಿಗೇನೆ ಊಟ ಮಾಡಿಸ್ತೀವಿ. ನಾವು ಯಾವಾಗಲೂ ಅಷ್ಟೇ, ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಸಿಂಬನಿಗೆ ತಿಂಡಿ, ರಾತ್ರಿ ಊಟ ನಮಗಿಂತ ಮುಂಚೆ ಅವನಿಗೆ ಊಟ, ಮಧ್ಯಾಹ್ನ ನಮಗಿಂತ ಮುಂಚೆ ಅವನಿಗೆ ಊಟ. ನಾವು ಅದೇ ಥರ ಮಾಡ್ಕೊಂಡು ಬಂದಿರೋದು. ಯಾವಾಗೋ ಅಪರೂಪಕ್ಕೆ ಒಂದೊಂದು ದಿನ ಮಾತ್ರ ನಾವು ತಿಂಡಿ ತಿಂದು ಅವನಿಗೆ ಹಾಕ್ತಾಯಿದ್ವಿ. 99.9% ನಾವು ಅವನಿಗೆ ಫಸ್ಟ್ ಊಟ ಹಾಕಿ ಆಮೇಲೆ ನಾವೇ ಊಟ ಮಾಡೋದು. ಎಲ್ಲದನ್ನು ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ಯೂಟ್ಯೂಬಲ್ಲಿರೋರು 24/7 ವೀಡಿಯೋ ಮಾಡಿ ಯಾರೂ ತೋರಿಸಲ್ಲ. ಅವರಿಗೂ ಅವ್ರದ್ದೇ ಆಗಿರೋ ಪರ್ಸ್ನಲ್ ಲೈಫ್ ಇರುತ್ತೆ, ಅದನ್ನೆಲ್ಲದನ್ನು ತೋರಿಸ್ಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಅದು ನಿಮಗೆ ಜ್ಞಾನ ಇರಬೇಕು ಅಷ್ಟೇ. ಆ ಜ್ಞಾನ ಇಲ್ಲದೆ ಇರೋರು ಈ ಥರ ಕಮೆಂಟ್ಗಳನ್ನ ಹಾಕ್ತಾರೆ ಅಷ್ಟೇ. ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಾಗಿತ್ತು, ನಾನು ಮಾಡಲ್ಲ ಅಂತ ಅಂದೆ. ನಾನು ಈ ಮೆಣಸಿನ್ಕಾಯಿ ಬಜ್ಜಿನೂ ಮಾಡ್ದಿರೋಕ್ಕೂ ಒಂದು ಕಾರಣ ಇದೆ. ನಮ್ಮ ಮನೆಯವ್ರು ನಂಗೆ ಬೈತಾಯಿದ್ರು ನಾನು ಮಾಡಲ್ಲ ಅಂದಿದ್ದಕ್ಕೆ. ಅವ್ರು ಬೈದಿತ್ತು ಕೇಳಿಸಿದ್ರೆ ನಿಮಗೆ ನಗ್ತೀರಾ ಅನಿಸುತ್ತೆ, ಹಾಗಾಗಿ ನಾನು ಅವ್ರು ಬೈದಿರೋದನ್ನ ನಿಮಗೆ ಕೇಳಿಸ್ಲಿಲ್ಲ. ಇವತ್ತು ಸ್ಪೆಷಲ್ ಇದೇ ಆಗಿತ್ತು, ಮೆಣಸಿನ್ಕಾಯಿ ಬಜ್ಜಿ, ರಸಮ್, ಅನ್ನ, ತುಪ್ಪ ಅಷ್ಟೇ, ಮತ್ತೇನೂ ಇಲ್ಲ. ನಮ್ಮನೆಯವ್ರು ನೋಡಿ ಏನೋ ಒಂದು ಸ್ವಲ್ಪ ವೀಡಿಯೋನ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಒಂದು ಡೈಲಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಮತ್ತು ಈ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಏನು ಗೊತ್ತಾ, ತಣ್ಣಗಾದ್ಮೇಲೆ ಊಟದ ಜೊತೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ನಾನು ನಮ್ಮ ಮನೆಯವರು ಬಿಸಿ ಇದನ್ನೇ ಅರ್ಧ ಖಾಲಿ ಮಾಡೇ ಬಿಟ್ವಿ ತಿಂದು. ಹಾಗೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.